26 ವಾರ ಈ ವೇದಿಕೆಗೆ ನಾನು ಎಂಟ್ರಿ ಕೊಟ್ಟಿದ್ದೀನಿ. ನಿರಂತರ ಈ ವೇದಿಕೆಯಲ್ಲಿ ಸಂಗೀತ ಮಹೋತ್ಸವದ ಅನುಭವ, ಸಂಪೂರ್ಣ ಸಂತೃಪ್ತಿ ನನಗೆ ಹಾಗೂ ಪ್ರತಿ ಸಂಗೀತ ಪ್ರಿಯರಿಗೆ ಎಲ್ಲರಿಗೂ ಸಿಕ್ಕಿದೆ. ಸಂಗೀತ ಕಾಲವನ್ನೇ ಮರೆಸುತ್ತೆ ಅನ್ನೋದು ನಮಗೆಲ್ಲ ಈಗ ಅನುಭವದ ವೇದ ಆಗಿದೆ. ಇಷ್ಟು ದಿನ ಒಂದು ಬೆಳಕಿನ ಸರೋವರದಲ್ಲಿ ನಾವೆಲ್ಲರೂ ತೇಲಾಡಿದ್ದೀವಿ. ದೂರದ ಸ್ನೇಹಿತರನ್ನ ಇಲ್ಲಿನ ಸಂಗೀತ ಒಟ್ಟಿಗೆ ಗೂಡಿಸಿದೆ. ಹಾಡ್ತಾ ಹಾಡ್ತಾ ಇಲ್ಲಿನ ಪ್ರತಿ ಅಗ್ನಿ ಪರೀಕ್ಷೆ ಯಜ್ಞ ಆಗ್ತಾ ಹೋಯ್ತು. ಗೆಲುವಿನ ಹಠ ಸಂಗೀತದ ಪಾಠ ಆಯ್ತು. ಚಾಂಪಿಯನ್ಸ್ ತಾವೂ ಗೆದ್ದು ಈ ಶೋನು ಗೆಲ್ಸಿದ್ದಾರೆ. ಸರಿಗಮಪ ಚಾಂಪಿಯನ್ಶಿಪ್ ಒಂದು ಪರಿಪೂರ್ಣ ಪಯಣವಾಯ್ತು. ಇದೀಗ ಈ ಪಯಣದ ಕೊನೆ ಬಂದೇ ಬಿಟ್ಟಿದೆ. ಒಂದು ವೈವಿಧ್ಯಮಯ ಗ್ರ್ಯಾಂಡ್ ಫಿನಾಲೆಗೆ ಒಂದೇ ಒಂದು ಮೆಟ್ಲು ಮಾತ್ರ ಬಾಕಿ ಇದೆ. ಗ್ರ್ಯಾಂಡ್ ಫಿನಾಲೆಯ ಆ ಅಮೋಘ ವೈಭವಕ್ಕಾಗಿ ಇಂದು 18 ಬ್ಯಾಟಲ್ಗಳು, 6 ಬೃಹತ್ ತಂಡಗಳು, 36 ಮಹಾನ್ ಸ್ಪರ್ಧಿಗಳು ಈ ಸಂಗೀತ ಮಹಾವೇದಿಕೆಯಲ್ಲಿ ಅತಿ ದೊಡ್ಡ ಸ್ವರ ಸಮರವನ್ನ ನಡೆಸಲಿದ್ದಾರೆ. ಸೊ ಲೆಟ್ಸ್ ಬಿಗಿನ್ ಮೋಸ್ಟ್ ಸೆನ್ಸೇಷನಲ್ ಸರಿಗಮಪ ಚಾಂಪಿಯನ್ಶಿಪ್ ಸೆಮಿಫೈನಲ್. ಸಮ ಗುದ್ದಾಡೋದಕ್ಕೆ ಕಾಯ್ತಾ ಇರೋ ಸೆಮಿಫೈನಲ್ ಸಮ ಯೋಧರು ನಮ್ಮ ಚಾಂಪಿಯನ್ಸ್ಗೆ ವೆಲ್ಕಮ್ ಟು ಸೆಮಿಫೈನಲ್. ಚಾಂಪಿಯನ್ಸ್ ಜೊತೆಗೆ ಚಿಂದಿ ಉಡಾಯಿಸುವಂತಹ ಸಪ್ತ ಸ್ವರಗಳ ಆಪ್ತರು ನಮ್ಮ ಅರುಣ್ ಸರ್ ಅಂಡ್ ಬ್ಯಾಂಡ್. ವೆಲ್ಕಮ್. ಸರಿಗಮಪ ಅಂಬರದ ಮಿನುಗು ತಾರೆಯರು, ಅಂದಕ್ಕೆ ಅರಸಿಯರು, ಮುಂದಕ್ಕೆ ಕೊಂಡೊಯ್ಯುವವರು ನಮ್ಮ ಹೆಮ್ಮೆಯ ಜೂರಿ. ವೆಲ್ಕಮ್ ಟು ಸೆಮಿಫೈನಲ್. ಸೆಮಿಫೈನಲ್ ಸಮರದ ಸ್ವರ ಸೇನಾಧಿಪತಿಗಳು ನಮ್ಮ 6 ಮೆಂಟರ್ಸ್ ಅನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡೋಣ. ಸೆಮಿಫೈನಲ್ಸ್ಗೆ ನಮ್ಮ ದೋಸ್ತ ಜಡ್ಜ್ಗಳನ್ನ ವೆಲ್ಕಮ್ ಮಾಡೋಣ. ಓಂ ಶಿವೋಹಂ ಹಾಡಿ ಗಾನ ಶಿಖರಕ್ಕೆ ಕರೆದೊಯ್ದ ಭಕ್ತಿಯ ಎವರೆಸ್ಟ್, ಚಂದನವನದ ಹಿಟ್ ಹಾಡುಗಳ ಕಂಚಿನ ಕಂಠದ ಟ್ಯಾಲೆಂಟು, ಎಷ್ಟೋ ಯುದ್ಧಗಳನ್ನ ಗೆದ್ದು ಬಂದಿರೋ ಹೈ ವೋಲ್ಟೇಜ್ ಕರೆಂಟು, ಸರಿಗಮಪ ವೇದಿಕೆಯ ಆರಡಿ ಕಟ್ಔಟು. ಲೆಟ್ಸ್ ವೆಲ್ಕಮ್ ಕವಿತೆ ಮಾಸ್ಟರ್, ಎನರ್ಜಿ ಬೂಸ್ಟರ್, ನೋ ಬಿಪಿ ಓನ್ಲಿ ಹ್ಯಾಪಿ ನಮ್ಮ ವಿಪಿ ವಿಜಯ್ ಪ್ರಕಾಶ್ ಸರ್. ಸರ್, ಈ ರೀತಿ ಹಾಡ್ತಾ ಮಾತಾಡ್ತಾ ತಮಾಷೆ ಮಾಡ್ತಾ ಎಲ್ಲರೂ ಸೆಮಿಫೈನಲ್ಗೆ ಬಂದ್ಬಿಟ್ಟಿದ್ದೀವಿ ಸರ್. ಸಾರೆಗಮಪ ಈ ಸಂಚಿಕೆ ಬಹಳನೇ ವಿಶೇಷವಾಗಿತ್ತು. ಯಾಕೆಂದ್ರೆ ನಮ್ಮೊಂದಿಗೆ ನಮ್ಮ ಎಲ್ಲ ಮೆಂಟರ್ಸ್ ಇದ್ರು ಈ ಬಾರಿ, ವಿಚ್ ವಾಸ್ ವೆರಿ ಯುನೀಕ್, ವೆರಿ ಸ್ಪೆಷಲ್. ಅದರ ಕೊಡುಗೆ ಏನಿದೆ ಕಾರ್ಯಕ್ರಮಕ್ಕಾಗ್ಲಿ ಅಥವಾ ನಮ್ಮ ಸ್ಪರ್ಧಿಗಳಿಗಾಗ್ಲಿ, ಅದನ್ನ ನಾವು ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ಸಂಚಿಕೆ ಬಹಳ ಒಂದು ರೀತಿ ನಾವು ನೆನಪಿಟ್ಕೊಳ್ಳುವಂತಹ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಮೆಂಟರ್ಸ್, ಒನ್ ಮೋರ್ ಟೈಮ್ ಥ್ಯಾಂಕ್ ಯು ಸೋ ಮಚ್ ಸರ್, ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಸೆಮಿಫೈನಲ್ ಸರ್. ಈಗ ಪೈಪೋಟಿ ಕೊಡೋದ್ರಲ್ಲಿ ಫೈರ್ ಬಾಕ್ಸ್, ಪಂಚ್ ಹೊಡೆಯೋದ್ರಲ್ಲಿ ಪಂಚ್ ಬಾಕ್ಸ್, ಮನರಂಜನೆ ಕಿಚ್ಚು ಹಚ್ಚೋದ್ರಲ್ಲಿ ಮ್ಯಾಚ್ ಬಾಕ್ಸ್, ಹಿಟ್ ಕೊಡೋದ್ರಲ್ಲಿ ಲಂಚ್ ಬಾಕ್ಸ್. ಲೆಟ್ಸ್ ವೆಲ್ಕಮ್ ಹುಲಿ ಹೆಬ್ಬುಲಿ, ಕರ್ನಾಟಕದ ಅಚ್ಚು ಮೆಚ್ಚಿನ ಅಜ್ಜು ಬೆಲ್ಲ ಅರ್ಜುನ್ ಜನ್ಯ ಸರ್. ಮಹಾಗುರುಗಳೇ, ಆ ಇಂದ ಅಹಾವರೆಗಿನ ಕನ್ನಡಾಕ್ಷರಗಳಿಂದ ತಮ್ಮನ್ನ ಸ್ವಾಗತ ಮಾಡುವಂತ ಆಸೆ. ಅನುರಾಗವನ್ನ ಚೆಲ್ಲಿ ಆರಂಭ, ಪ್ರೇಮದಾರಂಭದಿಂದ ಇತಿಹಾಸವಾಗಿಸಿ ಈ ಭೂಮಿಯನ್ನ ಬಣ್ಣದ ಬುಗುರಿಯಾಗಿಸಿ ಎಲೆ ಹೊಂಬಿಸಿಲಿಗೆ ಏಕೆ ಹೀಗಾಯ್ತೋ ಅಂತ ಕುಶಲೋಪಕರಿ ಕೇಳಿ ಐಕ್ಯತೆಯ ಭಾವದಲ್ಲಿ ಒಂದೇ ಉಸಿರಲ್ಲಿ ಓಹೋ ವಸಂತದ ಔನ್ನತ್ಯವನ್ನ ವಿಸ್ತರಿಸಿದ ಅಂದಗಾರ ಅಹರ್ನಿಶಿ, ಐದನಿಗಾಗಿ ದುಡಿಯುತ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾದ ಬ್ರಹ್ಮ ಹಂಸಲೇಖ ಮಹಾಗುರುಗಳಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಆ ಇಂದ ಅಹಾವರೆಗೂ ಪ್ರತಿ ಅಕ್ಷರಾನು ನಿಮ್ಮ ಸಾಧನೆ ಹೇಳುತ್ತೆ ಮಹಾಗುರುಗಳೇ. ಇವತ್ತು ಸೆಮಿಫೈನಲ್ಸ್, ನಿಮ್ಮ ಸ್ಫೂರ್ತಿಯ ಮಾತು ಈಗ ನಮ್ಮ ಕಾರ್ಯಕ್ರಮಕ್ಕೆ ಆಶೀರ್ವಾದ. ಸುಮ್ಮನೆ ಹೇಳಬೇಕು ಅಂದರೆ
ಜನಗಳು ಸೇರಿದ್ರೆ ಜಾತ್ರೆ, ಹರಕೆಗಳು ಸೇರಿದ್ರೆ ಹಬ್ಬ, ಹಬ್ಬ. ಪ್ರತಿಭೆಗಳು ಸೇರಿದ್ರೆ ಮಾನಸ ಸರೋವರ. ಆಹಾ ಆಹಾ. ಎಲ್ಲರಿಗೂ ಮನಸ್ಸುಗಳಲ್ಲಿ ಸ್ವರಗಳು ಸರೋವರವಾಗಿದೆ. ಇಲ್ಲಿ ಬಲಗಡೆ ತಿರುಗಿದ್ರೆ ಎಲ್ಲ ವಾದ್ಯಗಾರರು ಎಲ್ಲವನ್ನ ನುಡಿಸುವಂಥ ವಾದ್ಯಗಾರರೇ. ಇಲ್ಲಿ ಮೇಷ್ಟ್ರುಗಳು, ಮೆಂಟ್ರುಗಳು ಎಲ್ಲರೂ ಒಂದು ವೇದಿಕೆಯಲ್ಲಿ ಸರ್ವಾಂಗೀಣವಾಗಿ ಶ್ರುತಿಬದ್ಧ ಕಲಾವಿದರೇ ಇರೋದಿದೆಯಲ್ಲ, ಇದೊಂದು ಚರಿತ್ರೆ, ಇದೊಂದು ಇತಿಹಾಸ. ಇದು ಚಿಪ್ 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 ಮಾಡಿ ತೆಗಿತಾ ಇರ್ತಕ್ಕಂಥ ಚಾಂಪಿಯನ್ಶಿಪ್. ಆಲ್ ದಿ ಬೆಸ್ಟ್. ಮಹಾಗುರುಗಳು ತುಂಬಾ ಸ್ಫೂರ್ತಿದಾಯಕವಾದಂತಹ ಮಾತುಗಳನ್ನ ಕೊಟ್ಟು ಗೋಲ್ಡನ್ ಬಜರ್ ಅನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮಹಾಗುರುಗಳೇ. ಮತ್ತೊಮ್ಮೆ ಸೆಮಿಫೈನಲ್ಸ್ಗೆ ಸ್ವಾಗತ, ಸುಸ್ವಾಗತ. ಈಗ ಸೆಮಿಫೈನಲ್ಸ್ ಅನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾವ ಯಾವ ತಂಡ ಎಷ್ಟೆಷ್ಟು ಅಂಕಗಳನ್ನ ಪಡ್ಕೊಂಡಿದೆ ಅನ್ನೋದನ್ನ ನೋಡುವಂತಹ ಸಮಯ. ಸ್ಕೋರ್ಸ್ ಟೇಬಲ್ ಪ್ಲೀಸ್. ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟೀಮ್ ಇಂದು ನಾಗರಾಜ್ ಅವರು 690 ಅಂಕಗಳನ್ನ ಪಡ್ಕೊಂಡಿರ್ತಾರೆ. ಟೀಮ್ ಅನುರಾಧ ಭಟ್ 684.8, ಟೀಮ್ ನಂದಿತಾ 682, ಟೀಮ್ ಹೇಮಂತ್ 677.6, ಟೀಮ್ ಸುಚೇತನ್ 672.5, ಟೀಮ್ ಲಕ್ಷ್ಮೀ ನಾಗರಾಜ್ ಅವರು 649.2. ಇದು ಇಲ್ಲಿವರೆಗೆ ಸಿಕ್ಕಿರುವಂತ ಸ್ಕೋರ್ಸ್. ಇದು ಸ್ಕೋರ್ಸ್ ಟೇಬಲ್ಲು ಹೇಗೆ ಬದಲಾವಣೆ ಆಗತ್ತೆ ಅನ್ನೋದನ್ನ ನಿರ್ಧಾರ ಮಾಡೋದೇ ಈ ಸೆಮಿಫೈನಲ್ಸ್. ಈ ಸೆಮಿಫೈನಲ್ಸ್ ಬ್ಯಾಟಲ್ ಹೇಗಿರುತ್ತಪ್ಪ ಅಂತ ಅಂದ್ರೆ 6 ತಂಡಗಳು 36 ಕಂಟೆಸ್ಟೆಂಟ್ಸ್ಗಳು ಮುಖಾಮುಖಿ ಪೈಪೋಟಿಗೆ ನಿಲ್ತಾರೆ. ಅಂದರೆ ಒಂದು ಟೀಮಿಂದ ಒಬ್ಬರು ಕಂಟೆಸ್ಟೆಂಟು, ಎದುರಾಳಿ ಟೀಮಿಂದ ಇನ್ನೊಬ್ರು ಬಂದು ಒಂದೇ ಹಾಡಿಗೆ ನೀನಾ ನಾನಾ ಅಂತ ಪೈಪೋಟಿ ಕೊಡ್ತಾರೆ. ಪ್ರತಿ ಮುಖಾಮುಖಿಯ ಬ್ಯಾಟಲ್ ಮುಗಿದ ನಂತರ ನಮ್ಮ ಜಡ್ಜಸ್ ಹಾಗೂ ಜೂರೀಸ್ ಕೊಡುವಂತಹ ಸ್ಕೋರ್ಸ್ ಆಧಾರದ ಮೇಲೆ ಆಯಾ ಸವಾಲಿನ ಸೋಲು ಗೆಲುವಿನ ತೀರ್ಮಾನ ಮಾಡಲಾಗುತ್ತೆ. ಇಲ್ಲಿವರೆಗೂ 200 ಅಂಕಗಳಿಗೆ ಕಾಂಪಿಟೇಷನ್ ಮಾಡ್ತಿದ್ದಂತಹ ತಂಡಗಳು ಈ ಸೆಮಿಫೈನಲ್ಸ್ ಅಲ್ಲಿ 6 ಜನ ಹಾಡ್ತಾ ಇರೋದ್ರಿಂದ ಒಟ್ಟು 600 ಅಂಕಗಳಿಗೆ ಕಾಂಪೀಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಸ್ಪರ್ಧಿಯ ಗೆಲುವು ಆಯಾ ತಂಡದ ಸ್ಕೋರ್ಸ್ ಟೇಬಲ್ ತಾಣವನ್ನ ಹೇಳುತ್ತೆ, ಅದರ ಏರುಪೇರು ಕೂಡ ಮಾಡುತ್ತೆ. ಸೊ ಚಾಂಪಿಯನ್ಸ್, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಹಠ, ನಿಮ್ಮ ಮೆಂಟರ್ಸ್ಗಳ ಪಾಠ ನಿಮಗೆ ಇವತ್ತು ದಾರಿದೀಪವಾಗಿರಲಿ. ನಿಮ್ಮ ತಂಡದ ಗೆಲುವಿಗಾಗಿ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ನ ಇವತ್ತು ವೇದಿಕೆ ಮೇಲೆ ಕೊಡಿ ಅನ್ನೋದು ನಮ್ಮೆಲ್ಲರ ಆಸೆ. ಆಲ್ ದ ವೆರಿ 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 ಬೆಸ್ಟ್. Sari ga ma pa pa sa sa pa pa, sari ga ma pa.